ವೀಕ್ಷಕರೇ, ಉತ್ತರ ಕೊರಿಯಾದ ಸರ್ವಾಧಿಕಾರಿಯಾದಂಥ ಕಿಮ್ ಜಾಂಗ್ ಉನ್ ತಾನು ಎಲ್ಲಿಗಾದರೂ ಪ್ರಯಾಣಿಸಬೇಕು ಅಂದ್ರೆ ಆತ ಬಳಸೋದು ಒಂದು ಸೀಕ್ರೆಟ್ ಟ್ರೈನ್ ಅಲ್ಲಿ ಮಾತ್ರ. ಇದು ಬೇರೆ ರೀತಿ ಮಾಮೂಲಿ ಟ್ರೈನ್ ಅಲ್ಲ. ಇದನ್ನ ಚಲಿಸುವಂತ ಅರಮನೆ ಅಂತಾನೆ ಅಲ್ಲಿ ಕರೀತಾರೆ. ಇದು ಚಲಿಸುವ 5 ಸ್ಟಾರ್ ಹೋಟೆಲ್ ಅಂತಾನೆ ಹೆಸರು ಪಡೆದಿದೆ. ಇದನ್ನ ಅಧಿಕೃತವಾಗಿ ಟೆಯಾಂಗೋ ಅಂತ ಜನ ಕರೀತಾರೆ. ಇದರ ಒಳಗಿರುವಂತ ಸೆಕ್ಯೂರಿಟಿ ವ್ಯವಸ್ಥೆ ಹಾಗೂ ಇನ್ನಿತರ ಅನುಕೂಲಗಳನ್ನ ಹಲವು ಸಲ US ನ ಅಧ್ಯಕ್ಷರು ಪ್ರಯಾಣ ಮಾಡುವಂತ ಏರ್ ಫೋರ್ಸ್ ನ 1ಗೆ ಹೋಲಿಕೆ ಮಾಡಲಾಗುತ್ತೆ. ಈ ಕಿಮ್ ಜಾಂಗ್ ಉನ್ ಪ್ರಯಾಣ ಮಾಡುವಂತ ಈ ದುಬಾರಿ ಟ್ರೈನ್ ನಲ್ಲಿ ಅಂತ ವಿಶೇಷ ಸವಲತ್ತುಗಳು ಏನೇನಿವೆ, ಇದರ ವಿಶೇಷತೆ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಮಗ್ರವಾಗಿ ತಿಳಿಯೋಣ ಬನ್ನಿ ವೀಕ್ಷಕರೇ. ವೀಕ್ಷಕರೇ, ಹೆಚ್ಚು ಜನರ ನಡುವೆ ಕಾಣಿಸಿಕೊಳ್ಳೋದಕ್ಕೆ ಇಷ್ಟಪಡದಂತ ಈ ಕಿಮ್ ಜಾಂಗ್ ಉನ್ ತಾನು ಈವರೆಗೂ ವಿಸಿಟ್ ಮಾಡಿರೋದು ಕೇವಲ 2 ದೇಶಗಳನ್ನ ಮಾತ್ರ. ಅದು ರಷ್ಯಾ ಹಾಗೂ ಚೀನಾ. ಕಳೆದ 13 ವರ್ಷಗಳಲ್ಲಿ ಈ ಕಿಮ್ ತಾನು ಮಾಡಿರೋದು ಕೇವಲ 10 ಅಂತಾರಾಷ್ಟ್ರೀಯ ಟೂರ್ ಮಾತ್ರ. ಇಷ್ಟು ಸಲವೂ ಕೂಡ ಹೆಚ್ಚಾಗಿ ಬಳಸಿದ್ದು ತನ್ನ ಖಾಸಗಿ ಟ್ರೈನ್ ಅನ್ನ. ಇದು ಯಾವಾಗಲೇ ಹೊರಟರು ಇದನ್ನ 2 ತುದಿಯಿಂದ 12 ಟ್ರೈನ್ಗಳು ಎಸ್ಕಾರ್ಟ್ ಮಾಡ್ತಾ ಅಂದ್ರೆ ಕಾವಲನ್ನ ಕಾಯ್ತಾ ಸಾಗ್ತವೆ. ಅಂದ್ರೆ ತಾವು ಸಾಗುವಂತ ದಾರಿಯಲ್ಲಿ ಯಾವುದೇ ಅಸಹಜ ಘಟನೆಗಳು ನಡೆದೇ ಇರೋ ತರ ನೋಡ್ಕೊಳ್ಳೋದೇ ಈ 2 ಟ್ರೈನ್ಗಳ ಕೆಲಸ. ಈ ಕಿಮ್ ತಾನೇನಾದ್ರೂ ಪ್ರಯಾಣ ಮಾಡಬೇಕು ಅಂತ ನಿರ್ಧಾರ ಮಾಡಿದಾಗ ಅವನು ಪ್ರಯಾಣಿಸುವಾಗ ಅವನ ಟ್ರೈನ್ ಸುತ್ತ ಯಾರು ಕೂಡ ಓಡಾಡುವ ಹಾಗಿಲ್ಲ. ಅದರ ಗಸ್ತು ಸುತ್ತುವಂತ ರೈಲಿನ ಅಷ್ಟು ಬೋಗಿಗಳಲ್ಲಿ ಶಸ್ತ್ರ ಸನ್ನದ್ಧರಾದಂತ ಸೈನಿಕರು ಸದಾ ರೆಡಿ ಇರ್ತಾರೆ. ಇನ್ನೊಂದರಲ್ಲಿ ಶಸ್ತ್ರಗಳು ಹಾಗೂ ಇನ್ನಷ್ಟು ಹೆಚ್ಚುವರಿ ಸಶಸ್ತ್ರ ಸಜ್ಜಿತ ಕಮಾಂಡೋಗಳು ಕೂಡ ಇರ್ತಾರೆ. ಏನೇ ಅಪಾಯ ಇದ್ರಾಗ್ಲಿ ಅಥವಾ ಅದೇನೇ ಅನಿರೀಕ್ಷಿತ ಬೆಳವಣಿಗೆಗಳು ನಡೆದಾಗಲೂ ಕೂಡ ಅಂತಹಗಳಿಂದ ಕಿಮ್ಗೆ ಏನಾದರೂ ಪ್ರಾಣಾಪಾಯವಿದ್ದಲ್ಲಿ ಆಗ ತಮ್ಮ ಪ್ರಾಣ ಕೊಟ್ಟಾದ್ರೂ ಕೂಡ ಕಿಮ್ರ ಜೀವವನ್ನ ಇವರು ಉಳಿಸಬೇಕು. ಇದಲ್ಲದೆ ಈ ಟ್ರೈನ್ಗಳ ಮೇಲೊಂದು ಹೆಲಿಕಾಪ್ಟರ್ ಕೂಡ ಗಸ್ತನ್ನ ಸುತ್ತುತ್ತಾ ಇರುತ್ತೆ. ಈ ಟ್ರೈನ್ ಉತ್ತರ ಕೊರಿಯಾದ ಗಡಿಯನ್ನ ದಾಟೋವರೆಗೂ ಕೂಡ ಈ ಹೆಲಿಕಾಪ್ಟರ್ ಅದನ್ನ ಹಿಂಬಾಲಿಸುತ್ತೆ. ಒಂದ್ ವೇಳೆ ಕಮಾಂಡೋಗಳು ಸಾಲದೆ ಬಂದಲ್ಲಿ ಇನ್ನಷ್ಟು ಕಾರ್ಗೋ ಪ್ಲೈನ್ಸ್, ಅಮ್ಯುನೇಷನ್ ಶಸ್ತ್ರಗಳು ಹಾಗೂ ಹೆಚ್ಚುವರಿ ಕಮಾಂಡೋಗಳ ಸಹಾಯದಿಂದ ಕಿಮ್ರವರನ್ನ ಸುರಕ್ಷಿತವಾಗಿ ಟೇಕ್ ಆಫ್ಗೆ ಸಜ್ಜು ಮಾಡಲಾಗುತ್ತೆ. ಇವರೆಲ್ಲರಲ್ಲಿರುವಂತಹ ಒಂದೇ ಒಂದು ಟಾಸ್ಕ್ ಅಂದ್ರೆ ಅದು ಎಂಥ ಅಪಾಯ ಎದುರಾಗ್ಲಿ ಅದರಿಂದ ಕಿಮ್ರವರ ಜೀವವನ್ನ ರಕ್ಷಣೆ ಮಾಡೋದು. ಇನ್ನು ಇವರು ಪ್ರಯಾಣಿಸುವಂತ ಟ್ರೈನ್ ನ ಬಗ್ಗೆ ಹೇಳುವುದಾದರೆ ಇದಕ್ಕೆ ಸುತ್ತಲೂ ಸದೃಢವಾದಂತಹ ಬುಲೆಟ್ ಪ್ರೂಫ್ ನ ಗ್ಲಾಸ್ ಅನ್ನ ಅಳವಡಿಸಲಾಗಿದೆ ಹಾಗೂ ಇದರ ಬೋಗಿಗಳಿಗೆ ರಿಯನ್ಫೋರ್ಸ್ಡ್ ಸ್ಟೀಲ್ ಅನ್ನ ಬಳಸಿದ್ದಾರೆ. ಟ್ರೈನ್ ನಲ್ಲಿ ಒಂದು ವೇಳೆ ಸ್ಫೋಟ ಸಂಭವಿಸಿದರೂ ಕೂಡ ಇವು ಟ್ರೈನ್ಗೆ ಆಗಬಹುದಾದಂತಹ ಹೆಚ್ಚುವರಿ ಹಾನಿಯನ್ನ ತಡಿತವೆ. ಈ ಒಂದು ರೈಲ್ನಲ್ಲಿ ಆಂಟಿ ಏರ್ ಕ್ರಾಫ್ಟ್ ಮಿಸೈಲ್ ಸಿಸ್ಟಮ್ ಕೂಡ ಇದೆ. ಇದು ಆಗಸ್ಟ್ನಿಂದ ಎದುರಾಗಬಹುದಾದಂತಹ ಎಲ್ಲ ಅಪಾಯಗಳನ್ನು ಕೂಡ ಈ ಟ್ರೈನ್ಗೆ ರಕ್ಷಣೆ ಮಾಡುತ್ತೆ. ಇದಲ್ಲದೆ ಇದರಲ್ಲಿ ಆಂಟಿ ಟ್ಯಾಕ್ ಮಿಸೈಲ್ ಹಾಗೂ ಮಿಷಿನ್ ಗನ್ಗಳು ಕೂಡ ಇವೆ. ಒಂದು ಪಕ್ಷ ಇವೆಲ್ಲ ಕೆಲಸಕ್ಕೆ ಬರದೆ ಕೈ ಕೊಟ್ಟರು ಕೂಡ ಈ ಒಂದು ಟ್ರೈನ್ ನ ಒಂದು ಬೋಗಿಯಲ್ಲಿ ಒಂದು ಸಣ್ಣ ಎಮರ್ಜೆನ್ಸಿ ಹೆಲಿಕಾಪ್ಟರ್ ಕೂಡ ರೆಡಿಯಾಗಿ ನಿಂತಿರುತ್ತೆ. ತುರ್ತು ಸನ್ನಿವೇಶದಲ್ಲಿ ಕಿಮ್ ಇದನ್ನ ಹತ್ತಿ ಅಲ್ಲಿಂದ ಪಾರಾಗಿ ಸುರಕ್ಷಿತ ಸ್ಥಳವನ್ನ ತಲುಪಬಹುದು. ಕಿಮ್ರವರ ಈ ಒಂದು ಸ್ಪೆಷಲ್ ರೈಲು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಸಾಗುತ್ತೆ. ಇದು ಚಲಿಸುವಾಗ ಎದುರಿಗೆ ಬರುವಂತ ಎಲ್ಲಾ ನಿಲ್ದಾಣಗಳ ಲೈಟ್ ಅನ್ನ ಆಫ್ ಮಾಡಲಾಗುತ್ತೆ ಹಾಗೂ ಈ ಒಂದು ಮಾರ್ಗವಾಗಿ ಇತರ ರೈಲುಗಳು ಬಾರದಂತೆ ಸೂಚನೆ ಕೊಡ್ತಾರೆ. ಇಡೀ ಉತ್ತರ ಕೊರಿಯಾದಲ್ಲಿ ಕಿಮ್ಗಾಗಿನೇ ಸುಮಾರು 20 ರೈಲ್ವೆ ಸ್ಟೇಷನ್ಗಳನ್ನ ರಚಿಸಲಾಗಿದೆ. ಇಲ್ಲೆಲ್ಲ ಕೇವಲ ಕಿಮ್ನ ಟ್ರೈನ್ಗಳು ಮಾತ್ರ ಓಡಾಡ್ತವೆ. ತನ್ನ ಟ್ರೈನ್ನ ಕಡಿಮೆ ವೇಗದಿಂದಾಗಿ ಅವರು ಈ ಕೊರಿಯಾದ ಗಡಿ ದಾಟೋದಿಕ್ಕೆ ಹಾಗೂ ಕೊರಿಯಾದ ತನ್ನ ನಿವಾಸದಲ್ಲಿ ಇದನ್ನ ತಲುಪೋದಿಕ್ಕೆ ತುಂಬಾ ದಿನಗಳ ಸಮಯ ಬೇಕು. ಒಮ್ಮೆ ಪುಟಿನ್ ಇವರನ್ನ ಕಾಣೋದಿಕ್ಕೆ ಬಂದಾಗ ಅವರು ಈ ಒಂದು ಟ್ರೈನ್ ಮೂಲಕ ಕಿಮ್ರ ನಿವಾಸಕ್ಕೆ ಬರೋದಿಕ್ಕೆ 10 ದಿನಗಳು ತಗಲಿದ್ವು. ರಷ್ಯಾ ಹಾಗೂ ಕೊರಿಯಾದ ಗಡಿಗಳ ಮಧ್ಯೆ ಟ್ರೈನ್ ಬಂದಾಗ ಅದನ್ನ ಅಲ್ಲಿಯೇ ತಡೆದು ಅದರ ಗಾಲಿಗಳನ್ನ ಬದಲಿಸಲಾಗುತ್ತೆ. ಕಾರಣ ರಷ್ಯಾದ ಹಳಿಗಳಿಗೂ ಹಾಗೂ ಕೊರಿಯಾದ ರೈಲ್ವೆ ಹಳಿಗಳಿಗೂ ಗಾತ್ರ ಹಾಗೂ ಆಕಾರದಲ್ಲಿ ವ್ಯತ್ಯಾಸ ಇದ್ದು ಈ ರೈಲಿನ ಗಾಲಿಗಳು ಕೊರಿಯಾದ ಹಳಿಗಳ ಮೇಲೆ ಸರಾಗವಾಗಿ ಕೂರಿಸುವಂತೆ ಮಾಡುವಂತ ಅನಿವಾರ್ಯತೆ ಇರುತ್ತೆ. ಹಾಗಾಗಿ ಬದಲಿಸಲಾಗುತ್ತೆ. ಇನ್ನು ಈ ಒಂದು ರೈಲಿನ ಒಳಾಂಗಣ, ರೂಪುರೇಷೆಗಳ ಹಾಗೂ ಅಲ್ಲಿರುವಂತಹ ಸವಲತ್ತುಗಳ ಬಗ್ಗೆ ಹೇಳುವುದಾದರೆ ಇದರೊಳಗೆ ಯಾವುದೇ ದೇಶದ ಅಧ್ಯಕ್ಷ ಅಥವಾ ಪ್ರಧಾನಿಗಳ ಪರ್ಸನಲ್ ಕಚೇರಿಗಳಲ್ಲಿ ನಾವು ಸಾಮಾನ್ಯವಾಗಿ ಕಾಣಬಹುದಾದಂತಹ ಎಲ್ಲಾ ಬಗೆಯ ಅನುಕೂಲಗಳು ಕೂಡ ಇವೆ. ಇದಲ್ಲದೆ ಫ್ಯಾಕ್ಸ್ ಮೆಷಿನ್, ಸ್ಯಾಟಲೈಟ್ ಫೋನ್ ಸಹಿತ ಅಲ್ಲಿ ಎಲ್ಲವೂ ಕೂಡ ಇರುತ್ತೆ. ಇಲ್ಲಿ ಅವರ ಐಷಾರಾಮಿ ಸೂಟ್ಗಳು, ಬಟ್ಟೆಗಳಿರುವಂತಹ ಪ್ರತ್ಯೇಕವಾದಂತಹ ವಾರ್ಡ್ರೋಬ್ ಕೂಡ ಇವೆ. ಈ ಒಂದು ಟ್ರೈನ್ ನ ಪ್ರಮುಖ ಆಕರ್ಷಣೆ ಅಂದರೆ ಇದರ ದುಬಾರಿ ಹೋಟೆಲ್. ಕಿಮ್ ಹಾಗೂ ಅವರ ಆಪ್ತರಿಗೆ ಇಲ್ಲಿಯೇ ಫಸ್ಟ್ ಕ್ಲಾಸ್ ನ ಅಡುಗೆಯನ್ನ ತಯಾರು ಮಾಡ್ತಾರೆ. ಇದರಲ್ಲಿರುವಂತಹ ಶೆಫ್ಗಳು ಫ್ರೆಂಚ್, ಚೈನೀಸ್, ಕೊರಿಯನ್ ಹಾಗೂ ಜಪಾನೀಸ್ ಈ ರೀತಿ ವಿವಿಧ ಬಗೆಯ ರುಚಿಕರ ಖಾದ್ಯಗಳನ್ನ ತಯಾರಿಸ್ತಾರೆ. ಇಷ್ಟೆಲ್ಲ ಇರುವಂತಹ ಈ ಒಂದು ಟ್ರೈನ್ ನಲ್ಲಿ ಕಿಮ್ಗೆ ತನ್ನ ಪ್ರಯಾಣದ ಉದ್ದಕ್ಕೂ ಎಲ್ಲೂ ಕೂಡ ಯಾವುದೇ ತರಹದ ಬೋರ್ ಆಗದಂತೆ ನೋಡ್ಕೊಳ್ಳೋದಕ್ಕೆ ಇಲ್ಲಿ ಡ್ಯಾನ್ಸರ್, ಸಿಂಗರ್ಸ್, ಥಿಯೇಟರ್ ವ್ಯವಸ್ಥೆ ಹಾಗೂ ವಾದಕರು ಹೀಗೆ ಎಲ್ಲರೂ ಕೂಡ ಇರ್ತಾರೆ. ಇವರಲ್ಲದೆ ಕಿಮ್ಗೆ ಬೇಸರ ಕಳೆಯೋದಕ್ಕೆ ಸುಂದರವಾದಂತಹ ಹುಡುಗಿಯರು ಕೂಡ ಇಲ್ಲಿ ರೆಡಿ ಇರ್ತಾರೆ. ಇವರೆಲ್ಲ ಕಿಮ್ನ ವೈಯಕ್ತಿಕ ಮನರಂಜನಾ ದಾಹವನ್ನ ತಣಿಸೋದಿಕ್ಕೆ ಬಳಸಿಕೊಳ್ಳಲಾಗುತ್ತೆ. ಈ ಒಂದು ರೈಲು ತನ್ನ ಸ್ಥಾನವನ್ನು ತಲುಪಿದಾಗ ಅದರಿಂದ ಹೊರಬರುವಂತಹ ಕಿಮ್ ಅದರೊಳಗೆ ತನಗಾಗಿ ಮೀಸಲಿರುವಂತಹ ಮರ್ಸಿಡಿಸ್ ಲಿಮೋಸಿನ್ ಕಾರಲ್ಲಿ ಕುಳಿತು ಪ್ರಯಾಣವನ್ನ ಮುಂದುವರಿಸ್ತಾರೆ. ಇದು ಇವರ ಪರ್ಸನಲ್ ಕಾರ್. ಇದರಿಂದ ತಾವು ತಲುಪುವ ಸ್ಥಳದವರೆಗೂ ಅವರು ಹೋಗುವಾಗ ಅವರ ಸೆಕ್ಯೂರಿಟಿ ಗಾರ್ಡ್ಗಳು ಇದರ ಸುತ್ತ ಓಡಾಡ್ತಾ ಸಾಗಬೇಕು.
ವೀಕ್ಷಕರೇ, ಇಷ್ಟೆಲ್ಲ ಸೌಕರ್ಯಗಳು ಇದ್ರೂ ಕೂಡ ಈ ಕಿಮ್ ಮಾತ್ರ ಯಾಕೆ ಟ್ರೈನ್ನ ಮೂಲಕ ಪ್ರಯಾಣ ಮಾಡ್ತಾರೆ ಅಂದ್ರೆ ಈ ಟ್ರೈನ್ ಜರ್ನಿ ಅವರ ಪರಿವಾರದ ಸಾಂಪ್ರದಾಯಿಕತೆಯ ಒಂದು ಸಂಕೇತ. ಇವರ ತಂದೆ ಹಾಗೂ ತಾತ ಕೂಡ ಈ ರೀತಿ ವಿಶೇಷವಾದಂತಹ ಹಾಗೂ ಕೆಲ ಪ್ರಮುಖ ಟ್ರೈನ್ ಜರ್ನಿ ಮಾಡಿರುವಂತಹ ಉದಾಹರಣೆಗಳಿವೆ. ಇಲ್ಲಿಯ ಕುಮ್ಸುಸಾನ್ ಎಂಬ ಅರಮನೆಯಲ್ಲಿರುವಂತಹ ಕಿಮ್ನ ತಂದೆ ಹಾಗೂ ತಾತನವರ ರಾಜೋಚಿತವಾದಂತಹ ಸಮಾಧಿಗಳಿವೆ. ಇಲ್ಲಿ ಕಿಮ್ನ ಪೂರ್ವಜರ ಸಂರಕ್ಷಿತ ದೇಹಗಳನ್ನ ಸಂಸ್ಕರಿಸಿ ಇಡಲಾಗಿದ್ದು ಅವರು ಬಳಕೆ ಮಾಡ್ತಿದ್ದಂತಹ ಟ್ರೈನ್ಗಳ ಬೋಗಿಗಳನ್ನು ಕೂಡ ಅವರ ನೆನಪಿನಾರ್ಥವಾಗಿ ನಿಲ್ಲಿಸಲಾಗಿದೆ. ಹಾಗೂ ಅವರು ಟ್ರೈನ್ನಲ್ಲಿ ಪ್ರಯಾಣ ಮಾಡದಂತಹ ಸ್ಥಳಗಳ ಗುರುತುಗಳನ್ನು ಕೂಡ ಇಲ್ಲಿ ಮ್ಯಾಪ್ನಲ್ಲಿ ಬರೆಯಲಾಗಿದೆ. ಕಿಮ್ ರವರ ತಂದೆ ಕಿಮ್ ಜಾಂಗ್ ಇಲ್ ರವರಿಗೆ ಏರ್ ಜರ್ನಿ ಅಂದ್ರೆ ಭಯ ಇತ್ತು. ಹಾಗಾಗಿನೇ ಅವರು ಟ್ರೈನ್ ಜರ್ನಿಯನ್ನ ಮಾಡ್ತಿದ್ರು. ಒಂದ್ಸಲ ಅವರು ಕೊರಿಯಾದಿಂದ ರಷ್ಯಾದ ಮಾಸ್ಕೋವರೆಗೂ ಟ್ರೈನ್ ಜರ್ನಿಯನ್ನ ಮಾಡಿದ್ರು. ಇದರ ಅಂತರ ಸುಮಾರು 20,000 ಕಿಲೋಮೀಟರ್. ಅವರು 1 ತಿಂಗಳ ಅವಧಿಯ ನಂತರ ರಷ್ಯಾವನ್ನ ತಲುಪಿದ್ರು. ಅವರ ಬಹುತೇಕ ಟ್ರೈನ್ ಜರ್ನಿಗಳು ಅತ್ಯಂತ ಗೌಪ್ಯವಾಗಿ ಇರ್ತಾ ಇದ್ವು. ಈ ಒಂದು ಜರ್ನಿಯಲ್ಲಿ ಅವ್ರ ಜೊತೆ ರಷ್ಯಾದ ಅಧಿಕಾರಿಗಳು ಕೂಡ ಇರ್ತಾ ಇದ್ರು. ಇವರು ತಮ್ಮ ಈ ಒಂದು ಜರ್ನಿಯ ಬಗ್ಗೆ ಮುಂದೆ ಬರೆದಂತ ಬುಕ್ ಒಂದರಲ್ಲಿ ಈ ರಾಯಲ್ ಪ್ರಯಾಣದ ಬಗ್ಗೆ ವಿವರವನ್ನ ಕೊಟ್ಟಿದ್ರು. ಆಗ ಇದನ್ನ ಓದಂತ ಹಲವರಿಗೆ ಅಚ್ಚರಿ ಕೂಡ ಆಗಿತ್ತು. ಅದೇ ಮೊದಲ ಬಾರಿಗೆ ಕೊರಿಯಾದ ಸರ್ವಾಧಿಕಾರಿಗಳಾದಂಥ ಈ ರಾಯಲ್ ಜರ್ನಿಯ ಬಗ್ಗೆ ಜಗತ್ತಿಗೆ ಸ್ವಲ್ಪವಾದರೂ ಗೊತ್ತಾಗಿದ್ದು. ಅದರಲ್ಲಿ ಅವರು ತನಗೆ ಅದ್ದೂರಿಯಾದಂಥ ಸತ್ಕಾರ ಸಿಕ್ಕಿತ್ತು. ಅಲ್ಲಿಯ ಸೀ ಫುಡ್ ಅತ್ಯುತ್ತಮವಾಗಿದ್ದು ತಮಗೆ ಉತ್ಕೃಷ್ಟ ಮಟ್ಟದ ಲ್ಯಾಬ್ಸ್ಟರ್ಸ್ಗಳನ್ನ ಸರ್ವ್ ಮಾಡೋದ್ರ ಜೊತೆಗೆ ಫ್ರಾನ್ಸ್ನಿಂದ ಆಮದು ಮಾಡ್ಕೊಂಡಿದ್ದಂಥ ಸ್ಪೆಷಲ್ ವೈನ್ ಕೂಡ ಇತ್ತು ಅಂತ ಹೇಳಿದ್ರು. 2004ರಲ್ಲಿ ಒಂದ್ಸಾರಿ ಇಲ್ಲಿಯ ಟಂಗ್ಚುಂಗ್ ಸ್ಟೇಷನ್ ನಿಂದ ಕಿಮ್ರ ತಂದೆ ಹಾಗೂ ಅವರ ಪರಿವಾರ ಹೊರಟಿತ್ತು. ಇದು ಕೊರಿಯಾ ಹಾಗೂ ಚೀನಾಗಳ ನಡುವಿನ ಗಡಿಯ ಮಧ್ಯ ಬರುತ್ತೆ. ಇಲ್ಲಿಂದ ಟ್ರೈನ್ ಹೊರಟಂತ ಸ್ವಲ್ಪದರಲ್ಲಿಯೇ ಅಲ್ಲೊಂದ್ ಕಡೆ ದೊಡ್ಡ ಸದ್ದಾಗಿತ್ತು. ನೋಡಿದ್ರೆ ಕ್ರೂಡ್ ಆಯಿಲ್ನ ಒಂದು ಸರಕು ಗಾಡಿ ಅಲ್ಲಿ ಬೆಂಕಿ ಅವಘಡಕ್ಕೆ ಸಿಲುಕಿತ್ತು. ಇದು ಅಕಸ್ಮಾತ್ ಆಗಿ ಸಂಭವಿಸಿದಂತ ದುರಂತವಾದರೂ ಇದು ತಮ್ಮ ಮೇಲಿನ ಹಲ್ಲೆಗೆ ನಡೆದಂತ ಪಿತೂರಿಂತ ಕಿಮ್ರವರ ಪರಿವಾರ ಭಾವಿಸಿತ್ತು. ಹೀಗಾಗಿ ಆಗಿನಿಂದ ಇವರು ಟ್ರೈನ್ನಲ್ಲಿ ಎಲ್ಲಿಗೆ ಹೊರಡ್ಲಿ ಇವರಿಗೆ ಹೆಚ್ಚಿನ ಭದ್ರತೆಯನ್ನು ಒದಗಿಸುವಂತ ವಾಡಿಕೆ ಶುರುವಾಯಿತು. 2009ರಲ್ಲಿ ಇವರಿದ್ದಂತ ಟ್ರೈನ್ ರಷ್ಯಾವನ್ನು ತಲುಪಿದಾಗ ಅದನ್ನ ಸೆರೆ ಹಿಡಿಯುವುದಕ್ಕೆ ಮುತ್ಕೊಂಡಿದ್ದಂತ ರಷ್ಯನ್ ಛಾಯಾಗ್ರಾಹಕರನ್ನು ಕೂಡ ಹಾಗೂ ಅಲ್ಲಿಯ ಮಾಧ್ಯಮದವರನ್ನು ಕೂಡ ಬ್ಯಾನ್ ಮಾಡಲಾಗಿತ್ತು. ರಷ್ಯಾದ ಪೂರ್ವಕ್ಕಿರುವಂತಹ ಸೈಬೀರಿಯಾ ಪ್ರಾಂತ್ಯ ಬಹುತೇಕ ನಿರ್ಜನವಾದಂತಹ ಸ್ಥಳ. ಕೊರಿಯಾದಿಂದ ಹಲವು ಸಲ ಈ ಒಂದು ಮಾರ್ಗವಾಗಿಯೇ ಕಿಮ್ ರವರ ಪರಿವಾರ ಟ್ರೈನ್ನ ಮೂಲಕ ಬರುತ್ತೆ. ಒಂದ್ ವೇಳೆ ಬೇರೆ ಮಾರ್ಗವನ್ನು ಅನುಸರಿಸಿ ಬರುವ ಸಂದರ್ಭ ಬಂದಾಗ ಇವರು ಟ್ರೈನ್ ಹೊರಡುವಂತಹ ಮಾರ್ಗಗಳಲ್ಲಿ ಎದುರಾಗುವಂತಹ ಹಳ್ಳಿಗಳ ವಿದ್ಯುತ್ ಸಂಪರ್ಕವನ್ನು ಕೂಡ ಕಡಿತ ಮಾಡ್ತಾರೆ. ಇನ್ನು ಈ ಕಿಮ್ಗೆ ಇರುವಂತಹ ಶತ್ರುಗಳ ಬಗ್ಗೆ ಹೇಳುವುದಾದ್ರೆ ಇವರಿಗೆ ಅಮೆರಿಕ ಹಾಗೂ CIA ಪ್ರಮುಖ ಬದ್ಧ ಶತ್ರುಗಳು. ಇವರಷ್ಟೇ ಅಲ್ಲದೆ ತನ್ನದೇ ದೇಶದ ಕೆಲವು ಜನ ಕೂಡ ಇವರಿಗೆ ಶತ್ರುಗಳಿದ್ದಾರೆ. ಅವರೆಲ್ಲ ಈ ಕಿಮ್ನ ಸರ್ವಾಧಿಕಾರತ್ವದ ಆದೇಶಗಳನ್ನ ಕಷ್ಟ ಅಂತ ಅನ್ಸಿದ್ರು ಕೂಡ ಸಹಿಸಿಕೊಳ್ಳಬೇಕು. ಇಲ್ಲಿ ಸಣ್ಣ ಸಣ್ಣ ಅಪರಾಧಗಳಿಗೂ ಕೂಡ ಜನರನ್ನ ಕಾರ್ಡ್ ಲೇಬರ್ ಕ್ಯಾಂಪ್ಗಳಿಗೆ ಹಾಕಿ ಶಿಕ್ಷೆ ಕೊಡಲಾಗುತ್ತೆ. ಕಿಮ್ನ ಹೇರ್ ಸ್ಟೈಲ್ ತರಹ ಅವರು ಯಾಕೆ ತಮ್ಮ ಹೇರ್ ಸ್ಟೈಲ್ ಅನ್ನ ಮಾಡ್ಕೊಂಡಿಲ್ಲ, ಅವ್ರ ಬಳಿ ಬೈಬಲ್ ಯಾಕಿದೆ ಎಂಬ ಕ್ಷುಲ್ಲಕ ಕಾರಣಗಳಿಗೂ ಕೂಡ ಕಿಮ್ ತನ್ನ ಜನರನ್ನ ನಿರ್ದಾಕ್ಷಿಣ್ಯವಾಗಿ ಶಿಕ್ಷೆ ಕೊಡ್ತಾನೆ. ಈ ಕಿಮ್ನ ಕಾಟದಿಂದಾಗಿನೇ ಇಲ್ಲಿಯ ಜನ ಈ ದೇಶವನ್ನ ಬಿಟ್ಟು ಬೇರೆ ಕಡೆ ವಲಸೆ ಹೋಗ್ತಾರೆ. ಅಳಿದುಳಿದ ಜನಸಂಖ್ಯೆ ಮಾತ್ರ ಈ ಕಿಮ್ನನ್ನ ಸಹಿಸಿಕೊಂಡೇ ಜೀವಿಸಬೇಕು. ಈ ಕಿಮ್ ತನ್ನ ಮೇಲೆ ಶೂಟೌಟ್ ಆಗಬಹುದು ಎಂಬ ಭಯಕ್ಕೆ ತಾನು ಎಲ್ಲಿಗೆ ಹೋಗ್ಲಿ ತನ್ನಂತೆ ಕಾಣೋರನ್ನ ಜೊತೆಯಲ್ಲಿ ಇಟ್ಕೊಳ್ತಾನೆ. ಒಂದ್ ವೇಳೆ ತನ್ನನ್ನು ಕೊಲ್ಲೋದಕ್ಕೆ ಬರೋರು ತನ್ನ ಹಾಗೇನೆ ಕಾಣೋರಿಂದ ಗೊಂದಲಕ್ಕೆ ಈಡಾಗ್ಲಿಂತ ಈ ಒಂದು ಪ್ಲಾನ್ US ಅಧ್ಯಕ್ಷರು ಕೂಡ ಏರ್ ಫೋರ್ಸ್ 1ನಲ್ಲಿ ಇಷ್ಟೆಲ್ಲ ಸವಲತ್ತುಗಳನ್ನ ಜೊತೆಲಿಟ್ಕೊಂಡೇ ಓಡಾಡ್ತಾರೆ. ಆದ್ರೆ ಇಲ್ಲಿ ಅವರು ಅದನ್ನ ಮರೆಮಾಚಲ್ಲ. ಆದ್ರೆ ಕಿಮ್ನದ್ದು ಅತ್ಯಂತ ರಹಸ್ಯವಾದಂತಹ ಚಟುವಟಿಕೆ. ಉತ್ತರ ಕೊರಿಯಾದಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋದೇ ಇಲ್ಲ. ಅಲ್ಲಿಯ ಕೆಲವೇ ಕೆಲ ಉನ್ನತಾಧಿಕಾರಿಗಳಿಗೆ ಮಾತ್ರನೇ ಕಿಮ್ನ ಆದೇಶದಂತೆ ಅಂತರ್ಜಾಲವನ್ನು ಬಳಸುವಂತ ಸ್ವಾತಂತ್ರ್ಯ ಇದೆ. 2020ರಲ್ಲಿ ವೈರಲ್ ಆಗಿದ್ದಂತ ಕೆಲ ಡ್ರೋನ್ ಹಾಗೂ GPS ಚಿತ್ರಗಳಲ್ಲಿ ಕಿಮ್ನ ಐಷಾರಾಮಿ ಜೀವನದ ಬಗ್ಗೆ ಕೆಲವೊಂದಷ್ಟು ಸುಳಿವುಗಳು ಸಿಕ್ಕಿವೆ. ಅವುಗಳಲ್ಲಿ ಕಾಣಿಸ್ತಂತೆ ಅವನು ತನ್ನದೇ ಆದಂತ ರೈಲ್ವೆ ನಿಲ್ದಾಣಗಳಲ್ಲದೆ ಬೀಚ್ ರೆಸ್ಟೋರೆಂಟ್ಗಳು, ರೆಸಾರ್ಟ್ಗಳು, ಬಾಸ್ಕೆಟ್ ಬಾಲ್ ಕೋರ್ಟ್ಗಳು, ಶೂಟಿಂಗ್ ಗ್ರೌಂಡ್ ಹಾಗೂ ವಿಸ್ತಾರವಾದಂತ ಖಾಸಗಿ ಗರಾಜ್ ಕೂಡ ಹೊಂದಿದ್ದು ಗೊತ್ತಾಗಿದೆ. ಇವನು ಹೀಗೆ ಹೆದರಿ ಸಾಯೋದಕ್ಕೆ ಮುಖ್ಯ ಕಾರಣನೇ ಅವರ ಮನೆತನದ ಕ್ರಮ, ಮೊದಲಿಂದಲೂ ಪಾಲಿಸ್ತಾ ಬಂದಿರುವಂತ ಆ ಸರ್ವಾಧಿಕಾರತ್ವದ ಆಡಳಿತ. ಇವನ್ಗೆ ಗಂಡು ಸಂತಾನ ಇಲ್ಲ. ಹಾಗಾಗಿ ಅವನ ಕುರ್ಚಿ ಯಾವಾಗ ಯಾರಿಗೆ ಬಲಿಯಾಗಿ ಮುಂದೆ ಯಾರ ವಶಕ್ಕೆ ಹೋಗುತ್ತೋ ಎಂಬ ಭಯ ಅವನಲ್ಲಿ ಸದಾ ಜಾಗೃತವಾಗಿಯೇ ಇರುತ್ತೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.